ಏನು ಹೇಳಬೇಕು ಅಂದರೆ, ಮಕ್ಕಳುಗಳು ಎಲ್ಲರೂ ಈ ಕಾರ್ಯಕ್ರಮ ಮಾಡೋಕ್ಕೆ ಆಗುತ್ತೋ ಆಗಲ್ವೋ ನನಗೆ ಗೊತ್ತಿಲ್ಲ. ನಮ್ಮ ಅನಿಸಿಕೆ ಏನು ಅಂದರೆ, ಒಂದು ವಿಷನ್ ಹೋಗಲಿ ಅಂತ ಹೇಳ್ಬಿಟ್ಟು ನಮ್ಮ JNS ಸ್ಕೂಲ್ ಪರವಾಗಿ ಹಾಗೂ ನನ್ನ ಮಡದಿಯಾದ ಗಂಗಮ್ಮ ಮತ್ತು ನನ್ನ ಅತ್ತೆಯ ಮಾವಾದ ವನಯ ಗೌರಮ್ಮ ಅವರಿಂದ, ಹಾಗೂ ನನ್ನ ಹೆಂಡತಿ, ನನ್ನ ಯಶಸ್ಸಿಗೆ ಕಾರಣ ಧರ್ಮಪತ್ನಿ, ನನ್ನ ಯಶಸ್ಸಿಗೆ ಇವರೇ ಮೂಲ ಕಾರಣ. ಎಜುಕೇಷನ್ಗೆ ಮೂಲ ಅಂದರೆ, ನಾನು ಈ ಎಜುಕೇಷನ್ ಬೆಳೆಸಲಿಬೇಕು ಅಂದರೆ ನಂತರ ಮಾಡಬೇಕು ಅಂದರೆ ನಿಂತಿದ್ದರು. ಆದರೆ ನನಗೆ ಈ ಎಜುಕೇಷನ್ಗೆ ಹೋಗಬೇಕು ಅಂದರೆ ನನ್ನ ಮಕ್ಕಳು ಥರ ಎಲ್ಲ ಸೌಲಭ್ಯ ಸಿಕ್ಕಿದ್ರೆ ಎಲ್ಲ ಮಕ್ಕಳು ಬೆಳೀತಾರೆ. ಆ ಸೌಲಭ್ಯ ಸಿಗಲಿ. ನನ್ನ ಮಗಳು ಡಾಕ್ಟ್ರಲ್ಲಿ MBBS ಫೈನಲ್ ಇಯರ್. ಅದೇ ಥರ ಈ ಪುಟಾಣಿ ಮಕ್ಕಳುಗಳು ನಾಳೆ ಬೆಳೆದು ನನ್ನ ಮಕ್ಕಳ ಥರನೇ ಡಾಕ್ಟ್ರ್ ಆಗಲಿ, IPS IAS ಅಧಿಕಾರಿ ಆಗಲಿ, ನಮ್ಮ ದೇಶಕ್ಕೆ ಒಳ್ಳೆ ಬೆನ್ನೆಲುವಾಗಿ ನಿಲ್ಲಿ ಅಂತ ಹೇಳಿ, ದೇಶದ ಉನ್ನತ ಪ್ರಜೆಯಾಗಲಿ ಅಂತ ಹೇಳಿಬಿಟ್ಟು ಆರೈಸ್ತಾ ನಾನು ಹುಟ್ಟುಹಬ್ಬ ಆಚರಿಸ್ತಾರೆ. ಸರ್, ಏನು ನಿಮ್ಮ ಸಂಸ್ಥೆ ಇಡೀ ಕುಟುಂಬದ ಹಬ್ಬದ ವಾತಾವರಣನೇ ಇತ್ತು. ಸಂಸ್ಥೆ ಅನ್ನೋದು ಒಂದು ದೊಡ್ಡ ಕುಟುಂಬನೇ ನಿಮ್ಮ ಜೊತೆಯಲ್ಲಿ ಸಂಭ್ರಮಾಚರಣೆ ಮಾಡಿ ಯಾವ ರೀತಿಯ ಸಂತಸ ಹೇಳಬೇಕು ಅಂದರೆ, ಇನ್ನೂ 1% ನನ್ನ ಕುಟುಂಬ ಬಂದಿಲ್ಲ. ನನ್ನ ಕುಟುಂಬ ಬಂದರೆ ಈ ಜಾಗನೇ ಸಾಲಲ್ಲ. ಆದರೂ ನಮ್ಮ ಮೇಡಮ್ಮು ಯಾರಿಗೂ ಹೇಳ್ಬೇಡ ಅಂದರು. ಅದರಿಂದ ನಾನು ಯಾರಿಗೂ ಹೇಳ್ಕೊಂಡಿಲ್ಲ. ನಮ್ಮ ಪ್ರಿನ್ಸಿಪಲ್ ಮೇಡಮ್ಮು ಮತ್ತು ಸೌಮ್ಯ ಮೇಡಮ್ ಮತ್ತು ಚೈತನ್ಯ ಮೇಡಮ್ ಅವರು ಮಾತ್ರ ಒಗ್ಗೂಡಿ ಈ ಕಾರ್ಯಕ್ರಮಕ್ಕೆ just like we are proud actually. He's given us a very ಎಲ್ಲ ಫೆಸಿಲಿಟೀಸ್ನು ಕೂಡ ಕೊಟ್ಟಿದ್ದಾರೆ ನಮಗೆ. ಸೊ ದಟ್ ಈ ಸ್ಟೇಜಿಗೆ ನಾನು MBBS ಫೈನಲ್ ಇಯರ್ ಹೋಗ್ತಾ ಇದ್ದೀನಿ ಅಂದರೆ ಇಟ್ಸ್ ಬಿಕಾಸ್ ಆಫ್ ಹಿಸ್ ಸಪೋರ್ಟ್. ಸೊ ಐ ಆಮ್ ವೆರಿ ಪ್ರೌಡ್ ಟು ಬಿ ಹಿಸ್ ಡಾಟರ್. ಹ್ಯಾಪಿ ನ್ಯೂ ಇಯರ್. ತುಂಬ ಖುಷಿ ಆಗ್ತಾ ಇದೆ. ಶ್ರಮ ಬಗ್ಗೆ ಎಷ್ಟು ಮಾಡಬೇಕು, ಶ್ರಮ ಪಡ್ತಾ ಇದ್ದಾರೆ, ಏನೋ ಪಡ್ತಲೇ ಇರ್ತಾರೆ ಅಂತ. ಅವ್ರಿಗೆ ಹುಟ್ಟುಹಬ್ಬದ ಶುಭಾಶಯಗಳೊಂದಿಗೆ ಎಲ್ಲರೂ ಮಾತನಾಡ್ತಾರೆ. ಮತ್ತು ಈ ಸಂಸ್ಥೆಗೋಸ್ಕರ ಪರಿಶ್ರಮ ಪಟ್ಟು ತುಂಬ ಕಷ್ಟಪಟ್ಟು ಮಾಡ್ತಿದ್ದಾರೆ. ಚೆನ್ನಾಗಿ ಬೆಳೆದು ಅಭಿವೃದ್ಧಿ ಆಗಲಿ ಅಂತ ನಾನು ದೇವರಲ್ಲಿ ಹೇಳ್ತೀರಾ ಸರ್ ಈ ಸಂದರ್ಭದಲ್ಲಿ? ಏನಿಲ್ಲ, ಅವರು ಯಾವುದೇ ಕಾರಣ ಪರಿಶ್ರಮ ಅವ್ರು ಮಾಡಿರೋ ಹಾರ್ಡ್ ವರ್ಕ್ ಆಗಿರ್ಬೋದು, ಸ್ಮಾರ್ಟ್ ವರ್ಕ್ ಆಗಿರ್ಬೋದು, 100 ರೂಪಾಯಿನ ಕೂಡಿಸಿ ಈ ಲೆವೆಲಿಗೆ ಬರೋಕ್ಕೆ ತುಂಬ ಕಷ್ಟಪಟ್ಟಿದ್ದಾರೆ. ಅವ್ರ ಮಗನಾಗಿ ನಾನು ಅವರೇನು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಮಾಡಿದ್ದಾರೋ ಅದನ್ನು ಫಾಲೋ ಮಾಡಿಕೊಂಡು ಅವ್ರಿಗೊಂದು ಒಳ್ಳೆಯ ಹೆಸರು ಬರ್ತೀನಿ ಅಂತ ಹೇಳಿ. So I'd like to wish our founder sir, behalf of complete JNS team, happy birthday sir for you, behalf of our JNS team. And as we have all gone through the complete program, we have gone through with this vision and the education ethics and excellence team. So as a principal, I like to promise on this occasion that we keep up all the words whatever sir has guided for us, and on his birthday I like to promise that sure we will make his dream to come true. So once again happy birthday. ಪ್ಯಾಷನೇಟ್ ಆಗಿ ವರ್ಕ್ ಮಾಡೋದಕ್ಕೆ ನಿಜವಾಗ್ಲೂ ತುಂಬ ಒಳ್ಳೆಯ ಆಪರ್ಚುನಿಟಿನ ಸರ್ ಕೊಟ್ಟಿದ್ದಾರೆ. ಸೊ JNS ಸಂಸ್ಥೆಯ ಸಂಸ್ಥಾಪಕರು ಹಾಗೂ ಅಧ್ಯಕ್ಷರು ಮತ್ತು ಕಾರ್ಯದರ್ಶಿಗಳಾದಂತಹ ನಮ್ಮ ನಾಗರಾಜು ಸರ್ HC ಅವರಿಗೂ ಹಾಗೂ ಅವರ ಧರ್ಮಪತ್ನಿಯಾದಂತಹ ಜ್ಯೋತಿ ಮ್ಯಾಮ್ಗೂ ಕೂಡ ಒಳ್ಳೆಯದಾಗಲಿ. ಇದೇ ಥರ ಇನ್ನೂ 10 ಸಂಸ್ಥೆ ಕಟ್ಟಿ ನಮ್ಮಂಥ ಮಿಡಲ್ ಕ್ಲಾಸ್ ಲೆವೆಲ್ ಟ್ಯಾಲೆಂಟೆಡ್ ಟೀಚರ್ಸ್ಗೆ ಆಪರ್ಚುನಿಟೀಸ್ನ ಕೊಡಲಿ ಅಂತ ನಾನು ಅವ್ರಿಗೆ ಹಾರೈಸ್ತೀನಿ. ಇವತ್ತು ನಮ್ಮ ವಿಶೇಷವಾಗಿ ನಮ್ಮ ಆತ್ಮೀಯ ಸ್ನೇಹಿತರು, ನಮ್ಮ ಹತ್ತಿರದ ಸಂಬಂಧಿಯರಂತಹ ನಾಗರಾಜರವರ ಹುಟ್ಟುಹಬ್ಬವನ್ನು ನಮ್ಮ JNS ಪಬ್ಲಿಕ್ ಶಾಲೆಯಲ್ಲಿ ಚಿಕ್ಕದಾಗಿ ಚೊಕ್ಕವಾಗಿ ಈ ಸುತ್ತಮುತ್ತಲಿನ ಜನಗಳಿಗೆ ಆರೋಗ್ಯದ ತಪಾಸಣೆ ಮಾಡಿ ಅವರ ನಾನಾ ಥರದ ಎಲ್ಲ ಒಂದು ಕಾಯಿಲೆಗಳಿಗೆ ಚಿಕಿತ್ಸೆಯನ್ನು ಕೊಡುತ್ತಾ ಈ ಶಾಲೆಯಲ್ಲಿ ಇವತ್ತು ಅವರ ಹುಟ್ಟುಹಬ್ಬವನ್ನು ಅರ್ಥಗರ್ಭಿತವಾಗಿ ಆಚರಣೆ ಮಾಡ್ತಾಯಿದ್ದೀವಿ. ಇವತ್ತು ನಮ್ಮ ನಾಗರಾಜರವರು ಭಾಳ ಕಷ್ಟದ ಪರಿಸ್ಥಿತಿಯಿಂದ ಬಂದು ಇವತ್ತು ನೂರಾರು ಜನಗಳಿಗೆ ಆಶ್ರಯದಾತರಾಗಿದ್ದಾರೆ. ಎಷ್ಟೋ ಜನಗಳಿಗೆ ಮನೇನ ಕಡಿಮೆ ಬೆಲೆಯಲ್ಲಿ ಮನೆ ಕಟ್ಕೊಳ್ಳೋದಕ್ಕೆ ಸೈಟ್ಗಳನ್ನ ಕೊಟ್ಟಿದ್ದಾರೆ. ಇಲ್ಲಿ ಭಾಳ ಒಂದು ಮಕ್ಕಳುಗಳಿಗೆ ವಿದ್ಯಾಭ್ಯಾಸ, ಉನ್ನತವಾದ ವಿದ್ಯಾಭ್ಯಾಸ ಬೇಕಾಗಿತ್ತು. ಹಾಗಾಗಿ ಒಂದು ಒಳ್ಳೆಯ ಶಾಲೆಯನ್ನು ಪ್ರಾರಂಭ ಮಾಡಿ ಈ ಭಾಗದ
ಮಕ್ಕಳಿಗೆ ಒಳ್ಳೆಯ ವಿದ್ಯಾಭ್ಯಾಸ ಕೊಡ್ತಿದ್ದಾರೆ. ಇದಕ್ಕೆ ಸಹಕಾರ ಕೊಟ್ಟಂಥ ಅವರ ಶ್ರೀಮತಿಯವರು ಮತ್ತು ಅವರ ಮಕ್ಕಳು ಕೂಡ ಅವರ ಜೊತೆ ಕೂಡಿ ಅವರ ತಾಯಿ ತಂದೆಯವರ ಆಶೀರ್ವಾದದಿಂದ ಇವತ್ತು ಒಳ್ಳೆಯ ಸಂಸ್ಥೆಯನ್ನು ಹುಟ್ಟಾಕಿದ್ದಾರೆ. ಮುಂದಕ್ಕೆ ಬೆಳೆಯುತ್ತೆ. ಏಕೆಂದರೆ ಇವು ವಿಶಾಲವಾದ ಒಂದು ಒಳ್ಳೆಯ ಕಟ್ಟಡ, ಒಳ್ಳೆಯ ಹೈಟೆಕ್ ಸ್ಪರ್ಶ ಕೊಡುವಂಥ ಕೊಠಡಿಗಳು ಎಲ್ಲ ಚೆನ್ನಾಗಿವೆ. ಮುಂದಿನ ದಿನಗಳಲ್ಲಿ ನಾಗರಾಜರು ಎಲ್ಲ ಕ್ಷೇತ್ರದಲ್ಲಿ ಬೆಳೀಲಿ. ನಮ್ಮ ಸಹಕಾರ ಮತ್ತು ನಮ್ಮ ಪ್ರೋತ್ಸಾಹ ಸದಾ ಇರುತ್ತೆ. ಜೊತೆಯಲ್ಲಿ ನಮ್ಮ ಆತ್ಮೀಯ ಸ್ನೇಹಿತರಾದಂಥ ಯೋಗೇಶ್ ಅವರು ಕೂಡ ಒಂದು ಶಾಲೆ ಮಾಡ್ತಿದ್ದಾರೆ. ಅವರ ಶ್ರೀಮತಿಯವರು ಗೀತಾ ಮೇಡಮ್ ಅವರು ಬಂದವರೆ. ಎಲ್ಲರ ಕಡೆಯಿಂದ ಮತ್ತೊಮ್ಮೆ ನಮ್ಮ ನಾಗರಾಜ್ ಅವ್ರಿಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ನಿಮ್ದು